ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತಿನ ವ್ಲಾಗ್ ಒಳಗೆ ಏನೈತಿ ನೋಡೋಣ ಬರ್ರಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗುಂದ್ ವ್ಲಾಗ್ಸ್. ನೋಡ್ರಿ ಬೆಳಗ್ಗೆ ಎದ್ದು ಸೇಮ್ ರುಟೀನ. ಅವೇ ನನ್ನ ಪ್ರೀತಿಯ ಗಿಡಗಳ್ರಿ. ನೋಡಿದ ತಕ್ಷಣ ಪಾಸಿಟಿವಿಟಿ ಹಂಗೆ ಓಡೋಡಿ ಬರ್ತೈತಿ. ಏನೋಪ್ಪ ಅನ್ನಿಸ್ತೈತಿ ನನಗೆ ಯಾವಾಗ್ಲೂ ಹಂಗೆ. ಸೊ ಇನ್ನು ಅವನ ಜೊತೆ ಮಾತಾಡ್ಕೋತ ಚಾಕಿಟ್ಟೇನಿ ರೀ. ಒಂದು ಕಡೆ ಮೆಂತ್ಯಕಾಳು ಕುದಿಯಾಕಿಟ್ಟೇನಿ. ಇಷ್ಟು ದಿನ ಮೆಂತ್ಯಕಾಳು ನೆನೆಸಿದ ನೀರು ಕುಡಿತಿದ್ನಿ ರೀ. ನನಗೆ ಹಂಗೆ ಒಬ್ಬರು ಕುದಿಸಿದ್ದು ನೀರು ಕುಡಿಬೇಕಂತಂದ್ರೆ ಅದಕ್ಕೆ ಕುದ್ಸಾಕತ್ತೀನಿ. ನೋಡೋಣ ಹೊಸದು ಏನೇನು ಆಗ್ತೈತೆ ಅಂಥೇಳಿ. ಇನ್ನು ಒಂದು ಕಡೆ ಚಾಕಿಟ್ಟೇನಿ, ಒಂದು ಕಡೆ ಹಾಲಿಟ್ಟೇನಿ. ಸೊ ಚಹಾ ಆಗೋ ತನಕ ಅಂತಂತಂದ್ರೆ ಈ ಕಡೆ ಮಿಲ್ಕ್ ಶೇಕಿಗೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಮೊದಲೆಲ್ಲ ಕಂಪಲ್ಸರಿ ಮಿಲ್ಕ್ ಶೇಕ ಕೊಡ್ತಿದ್ನಿ ರೀ. ಈಗ ಒಂದು ಸ್ವಲ್ಪ ಒಂದಿನ ಅದು ಒಂದಿನ ಇದು ಕೊಡಾಕತ್ತೀನಿ. ಕಂಟಿನ್ಯೂಸ್ ಆಗಿ ಡ್ರೈ ಫ್ರೂಟ್ಸು ಚಲೋ ಅಲ್ರಿ, ಫ್ಯಾಟ್ ಭಾಳ ಇರ್ತೈತಿ. ಹೀಗಾಗಿ ಅವತ್ತು ಯಾವತ್ತು ರಾಗಿ ಅಂಬಲಿ ಕೊಟ್ಟಿರ್ತೇನಲ್ಲ ಅವತ್ತು ನೆನೆಸಿದ್ದು ದ್ರಾಕ್ಷಿ ಒಣ ದ್ರಾಕ್ಷಿ ಕೊಟ್ಟಿರ್ತೀನಿ. ಸೊ ಅದು ಮೆಮರಿ ಪವರ್ ಅನ್ನೋಕ್ಕಿಂತ ಕ್ಯಾಲ್ಶಿಯಮ್ ಅದು ಚಲೋ ಸಿಗ್ತೈತೆ ಅಂಥೇಳಿ, ಐರನ್ನು ಕ್ಯಾಲ್ಶಿಯಮ್ ಕಂಟೆಂಟ್ ಇರ್ತೈತೆ ಅಂಥೇಳಿ ಕೊಟ್ಟಿರ್ತೀನಿ. ಸೊ ನಾ ಏನೇನು ಹಾಕ್ತೀನಿ ಅಂದರೆ ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮ, ಖರ್ಜೂರ, ಬಾಳೆಹಣ್ಣು, ತುಪ್ಪ, ಹಾಲು. ಸೊ ಇವನ್ನ ಮಖಾನನೂ ಹಾಕ್ಕೊಂತಾರೆ ಒಂದಿಷ್ಟು ಜನ. ನಾನು ಏನು ಮಖಾನ ಹಾಕಿರೋದಿಲ್ಲ. ಇದ್ರಾಗ ಸಿಕ್ಕಾಪಟ್ಟಿ ಹೈ ಪ್ರೋಟೀನ್ ಇರ್ತೈತೆ ರೀ. ಸೊ ಅದನ್ನು ಮಾಡಿ ಕುಡಿಸಿ ಮಗನ ಕಳಿಸಿದ ಮೇಲೆ ಇಲ್ಲೇ ನೋಡಿರಿ ಚಪಾತಿ ಹಿಟ್ಟು ನಾದ್ಕೊಳತ್ತೀನಿ. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನಿಗೆ ಹೋಗಬೇಕಾಗೈತಿ. ಇವ್ರು ನಮ್ಮ ಮನೆಯವರು ಬರೋದಿತ್ತು. ನಾವು ಒಳ್ಳೆ ನನಗೆ ಮನ್ಯಾಗ ಅಡ್ಗೆ ಮಾಡಂತಂದ್ರೆ ಹಾಗಾಗಿ ಚಪಾತಿ ಹಿಟ್ಟು ನಾದಿಟ್ಟು ಡಬ್ಬಿ ಕಟ್ಟು ವಿಚಾರದಾಗ ನಾ ಇದ್ನಿ ರೀ. ಹೀಗಾಗಿ ಪಟ ಚಪಾತಿ ಹಿಟ್ಟು ನಾದ್ಕೊಳಿದ್ರಿ. ನೋಡಿರಿ ಯಾವಾಗಲೂ ಮೊದಲು ನೀವು ಚಪಾತಿ ಹಿಟ್ಟು ನಾದಿಟ್ಕೊಂಡ್ರೆ ಅಂದ್ರೆ ಅರ್ಧ ಕೆಲಸ ಮುಗ್ದಂಗೆ. ನಾ ಯಾವಾಗಲೂ ಹೇಳ್ತೀನಿ ನಿಮ್ಗೆ, ಯಾಕೆನ್ನೋ ರೀ ನಾನು ಚಪಾತಿ ಹಿಟ್ಟು ನಾದಿಟ್ಟು ನಾಷ್ಟಕ್ಕಿಂತ ಮುಂಚೆನೇ ಹಿಟ್ಟು ನಾದಿಟ್ಕೊತೀನಿ. ಮತ್ತು ಹಿಟ್ಟು ನೆನಿಬೇಕು ರೀ. ನೆನೆದಷ್ಟು ಚಲೋ, ನೆನಿಲಿಲ್ಲ ಅಂತಂದ್ರೆ ಚಲೋ ಅನ್ಸಂಗಿಲ್ಲ. ಚಲೋ ಚಪಾತಿನೇ ಬಿರುಸಾಗ್ತಾವೆ, ತಿನ್ನಂಗಿನೇ ಇಲ್ಲ. ಹೀಗಾಗಿ ನಾ ಯಾವಾಗ ಚಪಾತಿ ಹಿಟ್ಟು ನಾದಿರೋದಿಲ್ಲ ಅವಾಗ ರೊಟ್ಟಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಾಡ ತೆಗಿ ಅಂಥೇಳಿ ಲೇಟ್ ಆತಂದ್ರೆ. ಹೀಗಾಗಿ ಜಲ್ದಿನೇ ಚಪಾತಿ ಹಿಟ್ಟು ನಾದ್ಕೊಂಡೆ. ಅಂದರೆ ಎಲ್ಲ ಅಡುಗೆ ಮಾಡಿಟ್ಟು ಅಟ್ಲೀಸ್ಟ್ 1:30 ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ಅದ್ರ ಜೊತೆಗೆ ಪಲ್ಯ ರೀ, ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ರೀ. ಬೆಂಡೆಕಾಯಿ ಪಲ್ಯ ನಮ್ಮ ಮನೆಯವ್ರ ಫೇವ್ರೇಟ್, ನನ್ನ ದೊಡ್ಡ ಮಗಂದು ಫೇವ್ರೇಟ. ಅವಂತರೂ ಬೆಂಡೆಕಾಯಿ ಇದ್ರೆ ಏನೂ ಬೇಡ ಅವಂಗೆ. ಸೊ ಹಿಂಗಾಗಿ ನಮ್ಮ ಮನ್ಯಾಗ ಪದೇ ಬೆಂಡೆಕಾಯಿ ಪಲ್ಯ ಮಾಡೋದ್ರ ಭಾಳ ರೀ. ವಾರಕ್ಕೆ ಒಂದು ಸಾರಿ ಅಂತೂ ಇರತ್ತನೆ ಮೆನು ಒಳಗೆ. ಹೆಚ್ಚು ಇಟ್ಟು ನಾಷ್ಟ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡು ಹೆಚ್ಚಿಟ್ಟೆ ರೀ. ಹೆಚ್ಚಿಟ್ಟು ಆ ಕಡೆ ನಾಷ್ಟ ಮಾಡ್ಕೊಳಕತ್ತಿದ್ದೆ. ಇವು ಫಂಕ್ಷನ್ ಸ್ಟಾರ್ಟ್ ಆದವು ಅಂತಂದ್ರೆ ಇದೇ ಕತೆ ನೋಡಿರಿ. ಒಂದು ಕಡೆ ಊಟಕ್ಕೆ ಅಷ್ಟರು ಹೋದ್ವಿ ಅಂದ್ರೆ ನಿಶ್ಚಿಂತೆ, ಅಡ್ಗೆ ಮಾಡಿಟ್ಟು ರೆಡಿಯಾಗಿ ಹೋಗೋದಂದ್ರೆ ಭಾಳ ಕಷ್ಟ. ಮತ್ತು ಏನು ದಿನ ಹೊರಗಿನ ಊಟ, ಫಂಕ್ಷನ್ ಊಟ ಅಂದ್ರೆ ಭಾಳ ತ್ರಾಸ ಅನಿಸ್ತೈತೆ ರೀ ಕರೆ ಅಂದ್ರೆ. ಮತ್ತು ಏನು ಮಾಡೋದು, ಹೋಗಲೇಬೇಕಾಗ್ತೈತಿ. ಸೊ ನಾಷ್ಟ ಉಪ್ಪಿಟ್ಟು ಎಲ್ಲರೂ ಫೇವ್ರೇಟ್ ಆಗಿರೋದಿಲ್ಲ, ನನ್ನ ಫೇವ್ರೇಟ್ ಆಗಿರ್ತೈತಿ. ಬೆಂಡೆಕಾಯಿ ಹೆಚ್ಚಿಟ್ಟಿದ್ದೆ. ಈ ಕಡೆ ಬಡ ಏನು ಮಾಡ್ಕೊಳಕತ್ತೆ ಅಂತಂದ್ರೆ ಬೆಂಡೆಕಾಯಿ ಫ್ರೈ ಮಾಡ್ಕೊಳಕತ್ತೆ. ನಾವು ಎಲ್ಲ ಪಲ್ಯನೂ ಇದೇ ಥರನೇ ಮಾಡ್ತೇನೆ ರೀ. ಫ್ರೈ ಮಾಡ್ಕೋತನ ಪಲ್ಯ ಮಾಡ್ಕೊಂಬಿಡ್ತೀನಿ. ಯೂಶ್ವಲಿ ನಾನು ಅಂದ್ರೆ ಒಗ್ಗರ್ಣೆ ಸಪ್ರೇಟ್ ಹಾಕ್ಕೊಳ್ಳಂಗಿಲ್ಲ. ಅದು ಏನೋ ನಮ್ಮ ಮನ್ಯಾಗಿನ ರೂಢಿ, ಇಲ್ಲಿ ನಮ್ಮ ಗಂಡನ ಮನ್ಯಾಗಿನ ರೂಢಿ ನಮ್ಗದು. ಹೀಗಾಗಿ ನಾ ಯಾವಾಗಲೂ ಫ್ರೈ ಮಾಡ್ಕೋತನ ಮಾಡ್ತೀನಿ. ಏನು ಬೆಂಡೆಕಾಯಿ ಪಲ್ಯ ಲೊಳ್ಳೆ ಆಕೈತಿ ಅಂತೇಳಿ ನನಗೆ ಅನಿಸ್ತೈತೆ ಸ್ಟಾರ್ಟಿಂಗ. ಬಟ್ ಈ ಮೆಥಡ್ಲೇ ಮಾಡಿದ್ರಿ ಅಂದರೆ ಏನೂ ಅನ್ಸಂಗಿಲ್ಲ ರೀ. ಲಾಳಿ ಹಿಂಗೆ ಬರೋದಿಲ್ಲ ಅದು. ನೀವೇನು ಮಾಡಿಬಿಡ್ಬೇಕಂತಂತಂದ್ರೆ ಸ್ವಲ್ಪ ಮೊದಲು ಹೆಚ್ಚಿಟ್ಕೊಂಡು ಸ್ವಲ್ಪ ಹಂಗೆ ಒಣದನ್ನ ಫ್ರೈ ಮಾಡ್ಕೋತ ಹೋಗ್ಬೇಕು ರೀ. ಎಣ್ಣೆ ಗಿಣ್ಣೆ ಹಾಕಬಾರ್ದು ಮೊದಲು. ಅದು ಒಂದು ಸ್ವಲ್ಪ ಹಸಿ ಎಲ್ಲ ಹೋಗ್ತೈತೆ ಅದ್ರಾಗಿಂದ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಈಗ ಎಣ್ಣೆ ಹಾಕಿದ್ನಲ್ಲ ಅಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತ ಹೋಗ್ರಿ. ನಿಧಾನಾಗಿ ನೀವು ಫ್ರೈ ಮಾಡ್ಕೋತ ಹೊಂಟ್ರಿ ಸಣ್ಣಗೆ ಇಟ್ಟು ಅಂತಂತಂದ್ರೆ ಅದು ಎಲ್ಲ ಏನಾಕೈತಪ್ಪ ಅಂದ್ರೆ ಅದು ಲಾಳಿ ಅಂಶ ಇರತ್ತಲ್ಲ ರೀ, ಹೋಗಿಬಿಡ್ತೈತಿ. ಸೊ ಹೋಗಿಬಿಡ್ತು ಅಂತಂದ್ರೆ ಆರಾಮಾಗಿ ನೀವು ಉಳ್ಳಾಗಡ್ಡಿ ಹಾಕ್ಕೊಂಡು ಆಮೇಲೆ ನಿಮ್ಮ ಪ್ರಕಾರ ನೀವು ಪಲ್ಯ ಮಾಡ್ಕೊಬೋದು. ನೀವು ಸಪ್ರೇಟಾಗಿ ಒಗ್ಗರ್ಣೆ ಕೊಟ್ಕೊಳ್ಳೋರು ಕೂಡ ಇದೇ ಥರ ಫ್ರೈ ಮಾಡಿ ಇಟ್ಕೊಂಡು ಒಗ್ಗರ್ಣೆ ಕೊಟ್ಕೋಬೋದು. ನಾನು ಹಂಗೆ ಮಾಡೋದು ಕಡಿಮೆ ರೀ. ಇದೇ ಬೊಗಣ್ಯಾಗ ಹಿಂಗೆ ಫ್ರೈ ಮಾಡ್ಕೋತಾನೆ ಉಳ್ಳಾಗಡ್ಡಿ, ಖಾರ, ಅರಶಿನ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು 1-2 ಸೆಕೆಂಡ್ ಮುಚ್ಚಿಟ್ಬಿಡ್ತೀನಿ. ಮತ್ತು ನೀರು ಕುಡ್ಸಂಗಿಲ್ಲ. ಅದು ನೀರು ಕುಡಿಸಿ ಮಾಡೋ ಪಲ್ಯ ಬೇರೆ ರೀ. ಅದನ್ನು ಯಾವಾಗ ಮಾಡ್ತೀವಿ ಅಂದ್ರೆ ರೊಟ್ಟಿ ಜೋಡಿ ಮಾಡಿರ್ತೀನಿ. ಚಪಾತಿ ಜೋಡಿ ಹಿಂಗೆ ಮಾಡಬೇಕು. ನನ್ನ ದೊಡ್ಡ ಮಗಗಂತೂ ಭಾಳ ಸೇರ್ತೈತೆ ರೀ. ಸೊ ಇನ್ನು ರೆಡಿ ಆದೆ ನೋಡಿರಿ. ಬಳಿ ಮತ್ತು ಜಾತ್ರೆಗಿನ್ನೂ ಬಳಿ ನನ್ನ ಭಾಳ ಫೇವ್ರೇಟ್ ಅನಿಸ್ತಾವೆ. ಬಟ್ ಈ ಸಾರಿಗೆ ಮ್ಯಾಚ್ ಆಗ್ತಾವೆ ಅಂದ್ಕೊಂಡು ತೊಗೊಂಡಿದ್ದೆ. ಈ ಸಾರಿಗೆ ಅಷ್ಟೇನು ಮ್ಯಾಚ್ ಆಗಿಲ್ಲ. ನೋಡೋಣ ಇನ್ನೊಂದು ಸರಿ ಕಲರ್ ಸಿಕ್ಕಾಗ ತರಿಸ್ಕೊತೀನಂತ. ಸೊ ನನ್ನ ಮಗ ಎಲ್ಲರೂ ರೆಡಿ ಆದ್ವಿ. ಆ್ಯಕ್ಚುಲಿ ಫುಲ್ ಖುಷಿ ಇದ್ವಿ ನಾವು. ಯಾಕಂತಂದ್ರೆ ನಮ್ಮ ಮನೆಯವರು ಬಂದುಬಿಟ್ರು. ಭಾಳ ಚಲೋ ಆಯ್ತು, ಅಡುಗೆ ಅದ ರಾತ್ರಿಗೆ ಆಕೈತೆ ತೆಗಿ ಅಂಥೇಳಿ. ಹೋದ್ಮೇಲೆ ನೋಡಿದ್ವಿ ಮನೆ ಭಾಳ ಚಂದ ಆಗೈತೆ ರೀ. ನನ್ನ ಫ್ರೆಂಡ್ ಕಮ್ ಕಲೀಗ, ಕಂಗ್ರಾಕ್ಸ್ ಅನುಜ ಟು ಬೋತ್ ಆಫ್ ಯು. ಭಾಳ ಚಂದ ಕಟ್ಸಿರಿ ಮನೆ.
ನನಗೆ ಅಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ. ಜಸ್ಟ್ ಊಟದ್ದು ಅಷ್ಟು ನಾನು ಏನು ಮಾಡ್ಕೊಂಡೆ, ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಊಟ ಅಡ್ಗೆ ಅಂತೂ ಇಷ್ಟು ಚಲೋ ಮಾಡಿಸಿದ್ರೆ, ಭಾಳ ಚಲೋ ಮಾಡಿಸಿದ್ರೆ, ಖುಷಿಲೇ ತಿಂದೆ. ನನ್ನ ಮಗ ಇವರು ನೋಡ್ರಿ, ನನ್ನ ಮಗ ಎಷ್ಟು ಸ್ಟೈಲ್ ಮಾಡಕತ್ತಾನ. ಸೋಗ್ ಭಾಳ ಮಾಡ್ತಾನೆ ರೀ ಅವ. ಅಲ್ಲಿಂದ ನಮ್ಮ ಮನೆಯಿಂದ ಭಾಳ ದೂರ ಇಲ್ಲ, ಅದು ಭಾಳ ನಿಯರ್ ಇತ್ತು. ಸೊ ಅದನ್ನು ಅಲ್ಲಿ ಮುಗಿಸ್ಕೊಂಡು ಬಂದಾಗ 3 ಗಂಟೆ ಆಗಿತ್ತು. ಇನ್ನು ರೆಸ್ಟ್ ತೊಗೊಳ್ಳೋನು ಅಂದ್ಕೊಂಡ್ರೆ ನನ್ನ ಮಗ ಮತ್ತೊಂದು ರೌಂಡ್ ಹೊರಗೆ ಹೋಗ್ತೀನಿ ಅಂತಂದ. ಒಂದು ರೌಂಡ್ ಹಾಕ್ಕೊಂಡು ಬಂದ್ಮೇಲೆ ಒಂದು ಸ್ವಲ್ಪ ಸುತ್ತು ಉಳ್ಳಾಡಿ ಇದನ್ನು ಮುಗಿಸಿದ್ಮೇಲೆ ಮತ್ತೆ ವಡಾಪಾವಿನ ಪಾರ್ಟಿ ಮಾಡಿದ್ರಿ ಇವತ್ತು ಇವರು. ನಮ್ಮ ಮನೆ ಹತ್ರ ವಡಾಪಾವ್ ಮಾಡ್ಯಾರಿ ಹೇಳ್ತೀನಿ. ನನಗೆ ಸಾಕಾಗಿ ಹೋಗೈತಿ. ಯಾಕೆ ಮಾಡ್ಯಾರ ಒಂದು ಸ್ವಲ್ಪ ನನ್ನ ಸಣ್ಣ ಮಗ ಅಂತೂ ನೆನಪಾದಾಗ ಹೋಗ್ತಾನೆ. ಅಷ್ಟೊತ್ತಿಗೆ ಪಾರ್ಸಲ್ ಬಂದಿತ್ತು. ನಮ್ಮ ಮನೆಯವರು ಟೀ ಕುಡಿಯೋಕೆ ಬಂದಾಗ ಪಾರ್ಸಲ್ ಕೊಟ್ಟು ಹೋಗಿದ್ರೆ. ಏನು ಪಾರ್ಸಲ್ ಐತಿ ನೋಡೋಣ ಬರ್ರಿ. ಸೊ ನಾನು ಜಾತ್ರೆಗಿಂತ ಸಿಕ್ಕಾಪಟ್ಟಿ ಬಳಿ ತಂದೆ, ಎಲ್ಲಿಡ್ಬೇಕಂತ ನನಗೆ ಗೊತ್ತಾಗವಲ್ದಾಗಿತ್ತು. ನೋಡಿರಿ ನನ್ನ ಸಣ್ಣ ಮಗ ಒಟ್ಟು ನನ್ನ ಮಕ್ಕಳಿಗೆ ಪಾರ್ಸಲ್ ಬಂದು ಅಂದ್ರೆ ನಮ್ಗೆ ತರ್ಸ್ಯಾರ ಏನೋ ಅಂತ ಬರುವಾಗ. ಬಟ್ ಅವ್ರು ತರಿಸೋದು ಕಡಿಮೆ. ನನಗೆ ಏನು ಮನೆಗೆ ಬೇಕಾಗಿರುತ್ತೆ ಅದನ್ನು ತರಿಸ್ಕೊಂಡಿರ್ತೀನಿ. ಭಾಳ ಗುದ್ದಾಡಿದ ಡಬ್ಬಿ ತಗ. ಸೊ ನೋಡ್ರಿ ಎಷ್ಟು ಡಬ್ಬಿ ತೆಗಿಬೇಕು ಅನ್ನೋದೈತೆ. ನನಗೆ ನೀಗಂಗಿಲ್ಲ ಪಾರ್ಸಲ್. ಕೆಳಗೆ ಜಗ್ ಡಬ್ಬಿ ಅದನ್ನು ಬರೋದದ್ದ. ಹಾಂ ಜಗ. ಹಾಂ ಸೂಪರ್ ಬಂತು ನೋಡ್ರಿ ಹೊರಗಡೆ. ಏನಿರ್ಬೋದು ಗೆಸ್ ಮಾಡಿರಿ. ನನ್ನ ದೊಡ್ಡ ಮಗಾಗ ಫುಲ್ ರಿಕ್ ಮಾಡಿದ್ದಕ್ಕೆ ಹೊರಗೆ ಕುಂತಾನ ನೋಡ್ಕೊಂತ. ನೋಡ್ರಿ ಎಷ್ಟು ಚಂದ ಐತಲ್ಲ. ಏನಿರ್ಬೋದು ಅನಿಸ್ತತಿ ನಿಮಗೆ. ಡೆಫಿನೆಟ್ಲಿ ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ ಮಸ್ತ್ ಕ್ವಾಲಿಟಿ ಐತಿ. ಭಾಳ ಚೀಪು ಸಿಕ್ತು ನನಗೆ. ಹೆಂಗೈತಿ ಅಂತಂದ್ರೆ ಹಂಗೆ ಒಂದು ಇದು ಥರ ಐತ್ರಿಪ್ಪ. ಭಾಳ ಭಾರಿ ಐತೆ ಬಿಡ್ರಿ ಕರೆನ. ಅಂದ್ರೆ ನಾ ತೆಗ್ದಾಗ ಇವೆಲ್ಲ ಓಪನ್ ಆಗಿಬಿಟ್ಟಿದ್ದು, ಎಲ್ಲ ಬಿದ್ದುಬಿಟ್ಟಿದ್ದು. ಅದಕ್ಕೆ ನಾ ಮತ್ತೊಮ್ಮೆ ಕ್ಲೋಸ್ ಮಾಡಿ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ನೋಡ್ರಿ ಎಷ್ಟು ಮಸ್ತ್ ಐತೆ. ನನ್ನ ಮಗ ನನಗೊಂದು ನಿನಗೊಂದು ತಗೊಂಡು ಇಟ್ಕೊಂಡ್ಬಿಟ್ಟ. ಅವ್ನಿಗೆ ಯಾವುದೋ ಸಾಮಾನು ಇದ್ರೂ ಆಟದ ಸಾಮಾನು ಹಂಗೆ ಕಾಣ್ತದೆ ರೀ. ಅವ್ನು ಆಟದ ಸಾಮಾನು ಬಿಟ್ಟು ಖರೆ ಹೇಳ್ಬೇಕಂದ್ರೆ ಇಷ್ಟು ಸಾಮಾನು ತಂದು ಕೊಟ್ಟೀವಿ, ಎಷ್ಟು ಇಟ್ಟೀವಿ, ಆದರೂ ಮತ್ತು ಅವ್ನಿಗೆ ಇವ ಬೇಕು ರೀ. ಸೊ ಎಷ್ಟು ಮಸ್ತ್ ಐತೆ ನೋಡ್ರಿ. ಕ್ವಾಲಿಟಿ ಭಾರಿ ಐತಿ. ಮೆತ್ತಗೆ ಬ್ಯಾಂಗಲ್ಸ್ ಏನೂ ಆಗಲ್ಲ ಬಿಡ್ರಿ ಇದ್ರಾಗಿಟ್ರೆ ಕರೆನ. ನಾನು ಬರೀ ಹಂಗೆ ಅನ್ಕೋತಿದ್ದೆ ಇವೆಲ್ಲ ಸುಳ್ಳು ಬಿಡ ಅಂಥೇಳಿ. ನಿಜವಾಗ್ಲೂ ಭಾಳ ಚಲೋ ಇತ್ತು, ಭಾರಿ ಇತ್ತು. ನೆಕ್ಸ್ಟ್ ನಾನು ನೋಡ್ರಿ ಓಲ್ಡ್ ಸ್ಟೋರಿದು ಬ್ಯಾಂಗಲ್ ಬಾಕ್ಸ್ ಇದೆ. ಅದ್ರಾಗಿನ್ನು ತೆಗೆದು ಹೊಸ ಒಂದಿಷ್ಟು ಇವು ಜಾತ್ರೆಯಾಗಿನ್ನೂ ಅದಾವ. ಇವೆಲ್ಲ ಕುಡಿಸಿ ಇದ್ರಾಗ ಹಾಕ್ಬೇಕಂತ ಅಂದ್ಕೊಂಡೆ. ಸೊ ನೋಡ್ರಿ ಈ ರೀತಿಯಾಗಿ ನಾನು ಮೊದಲಿನೂ ಒಂದಿಷ್ಟು ಬಳೆ ಇದ್ದು ರೀ. ಜಾತ್ರೆಯಾಗಿನ್ನೂ ಬಿಟ್ಟು ಇವನ್ನ ಎಲ್ಲ ಸಪ್ರೇಟ್ ಮಾಡ್ಕೋತ ತೊಗೊಂಡು ಬಂದು ನೀಟಾಗಿ ಹೊಂದಿಸ್ಕೋತ ಬನ್ನಿ. ಏನು ಚಂದ ಅದಾವ್ರಿಪ್ಪ ಬಳೆ. ಅವು ಕರೇನು ನನಗರ ಇಷ್ಟು ಜನ ತೊಗೊಂಡಾರ ಅವ್ನ ಬಳಿನ. ಭಾಳ ಜನ ತೊಗೊಂಡಾರ. ನನ್ನ ಮಗ ನೋಡ್ರಿ, ನಾ ಈ ಕಡೆ ಮಾಡೋದು ನೋಡಿ ಅವನು ಸ್ಟಾರ್ಟ್ ಮಾಡ್ಯಾನಲ್ಲೇ. ನಾನು ಅದಕ್ಕೆ ಎಲ್ಲ ಟೈಪು ಕೂಡಿದ್ದು ರೀ. ಅದ್ರ ಗದಗ ಜಾತ್ರೆಗೆ ಒಂದಿಷ್ಟು ತೊಗೊಂಡಿದ್ದೆ. ಅವು ಎಲ್ಲ ಕೂಡಿದ್ದು ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ಹಾಕೋತ ಬನ್ನಿ. ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ ಇದ್ರಾಗ. ಅವ್ರು ಹೆಂಗೆ ಇಟ್ಟಿದ್ರಲ್ಲ ಬೆಂಗಲ್ ಅಂಗಡಿಯವರು ಹಂಗೆ ಕಾಣಕತ್ತಿದ್ದು. ಅವು ಕಲರ್ ಮೀಶೋದಾಗ ತೊಗೊಂಡೇನಿ ರೀ ನಾನು. ನನಗೆ ಆ್ಯಕ್ಚುಲಿ ಮೀಶೋದಾಗ ಭಾಳ ಕಾಸ್ಟ್ಲಿ ಅನಿಸಿದ್ವು. ನನಗೆ ಅವಾಗ ನನ್ನ ದೀಪಾವಳಿಗೆ ಸೀರೆ ಉಟ್ಟಿದ್ನಲ್ಲ, ಅದ್ರ ಮ್ಯಾಚಿಂಗ್ ಭಾಳ ಅರ್ಜೆಂಟ್ ಬೇಕಾಗಿದ್ದು ಅಂತ ಆರ್ಡ್ರ್ ಹಾಕಿದೆ. ಬಟ್ ದೀಪಾವಳಿ ಮುಗಿದ ಮೇಲೆ ಬಂದಿದ್ದು ಅವು ಕೂಡ. ಈಗ ಅದಕ್ಕೆ ಜಾತ್ರೆಗೆ ಯಾವ ಕಲರ್ ಬೇಕು ನೋಡಿ ಎಲ್ಲ ತೊಗೊಂಡ್ಬಿಡಂದ್ರಿ ಇವ್ರು. ಅವನ್ನ ತೊಗೊಂಡ್ಬಿಟ್ಟೆ. ಮತ್ತೇನು ಬ್ಯಾಡಪ್ಪ ನನಗೆ ಜಾತ್ರೆಯಾಗಿನೂ ಅವಷ್ಟು ಬಳೆ ಕೊಡಿಸ್ಬಿಡ್ರಿ ಅಂತ. ಯಾಕಂದ್ರೆ ಜಾತ್ರೆ ಒಳಗೆ ಚೀಪ್ ಇರ್ತಾವೆ ರೀ ಬಳೆಗಳು ಯಾವಾಗ್ಲೂ. ಸೊ ನೋಡಿರಿ ಹೆಂಗೆಲ್ಲ ಹೊಂದಿಸಿಟ್ಟೀನಿ. ಎಷ್ಟು ಚಂದ ಕಾಣಕತ್ತಾವ ನೋಡ್ರಿಪ್ಪ ಅವು. ಬ್ಲ್ಯಾಕ್ ಕಲರ್, ಪಿಂಕ್, ಬ್ಲೂ, ಗೋಲ್ಡನ್, ಮರೂನ್, ಒಂದಕ್ಕಿಂತ ಒಂದು ಚಂದನ್ ಕಲರ್. ಬ್ಲ್ಯಾಕ್ ನೋಡ್ರಿ. ಆ್ಯಕ್ಚುಲಿ ಬ್ಲ್ಯಾಕ್ ಒಂದು ಸ್ವಲ್ಪ ಡಾರ್ಕ್ ಅದಾವಲ್ಲ, ನನಗೇನು ಅಷ್ಟು ಲೈಕ್ ಅನ್ನಿಸ್ಲಿಲ್ಲ. ಬಟ್ ಗ್ರೀನ್, ಪಿಂಕ್ ಭಾಳ ಚಂದ ಕಾಣತ್ತು. ಎಲ್ಲ ಹಸಿರು ಬಳೆ ರೀ. ನನ್ನ ಮದುವೆ ಆಗಿನೂ ನಮ್ಮ ತಮ್ಮನ ಮದುವೆ ಆಗಿನೂ ಹಿಂಗೆ ಅವ್ನು ಕುಡಿಸಿಟ್ಕೊಂಡಿರ್ತಾನೆ, ಯಾವಾಗಾರ ಹಾಕೊಳಕ್ಕೆ ಬರ್ತಾವ ಅಂಥೇಳಿ. ಸೊ ನೋಡಿರಿ ಫೈನಲಿ ಹೆಂಗೈತಿ ನಮ್ಮ ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸದ ಲುಕ್. ಮಸ್ತ್ ಐತಲ್ರಿ. ನನಗೆ ಭಾಳ ಲೈಕ್ ಆತ. ಸ್ಟಾರ್ಟಿಂಗ್ ಅಂತೂ ಅವೆಲ್ಲ ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅದಾವ. ನಂತರದ್ದು ಆ ಜಾತ್ರೆಗೆ ಈ ಜಾತ್ರೆಗೆ ತೊಗೊಂಡಿದ್ದು 4 ಬಳೆ 6 ಬಳೆ ಉಳಿದಾವ. ಅವನ್ನೆಲ್ಲ ಇಟ್ಕೋತ ಬಂದೇನಿ. ಇವು ಮನೆ ಜಾತ್ರೆಗೆ ಒಂದು ಆನ್ಲೈನ್ ತರಿಸಿದ್ದು ಅದಾವ. ಮತ್ತು ಒಂದು ಸೆಟ್ ಬೇಕಾಗಿದ್ದು ಕಲರ್ ಅಂಥೇಳಿ ಆರ್ಡ್ರ್ ಹಾಕಿದ್ದೇನೆ ರೀ. ಬರ್ಬೇಕು, ಇನ್ನೂ ಬಂದಿಲ್ಲ ಅವ. ಇವು ಗ್ರೀನ್ ಕಲರ್ ಅಂತೂ ಮದುವೆಯಾಗಿನ್ನು. ಉಳಿದಿದ್ದು ಇನ್ನು ಸಿಂಗಲ್ಲು ಅವು ಇವು ನನ್ನ ಡಿಗ್ರಿ ಮಾಡುವಾಗಿನ ಬಳಿನೂ ಅದಾವ ರೀ ನನ್ನ ಕಡೆ. ಹಿಂಗಾಗಿ ಅವನು ಇಟ್ಕೊಂಡೇನಿ ನಾನು ನೆನಪಿಗಿರಲಿ ಅಂತ. ಒಂದೊಂದು ಉಳಿದಾವ ಬಟ್ ಇಟ್ಕೊಂಡೇನಿ. ನನಗೆ ಇಷ್ಟು ಚಂದ ಅನಿಸಿದ್ದು ಅಂತಂದ್ರೆ ಭಾಳ ಚಂದ ಅನಿಸಿದ್ದು ರೀ.
ಸೊ ಇನ್ನು ಇದನ್ನು ಎಲ್ಲ ಈ ರೀತಿಯಾಗಿ ಇಟ್ವಿ ಅಂತಂದ್ರೆ ಸೇಫ್ ಇರ್ತಾವೆ ಬ್ಯಾಂಗಲ್ಸ್ ಅಂತ ನನಗೆ ಅನ್ನಿಸ್ತೈತಿ. ಸೊ ಇವನ್ನೆಲ್ಲ ತೆಗೆದು ಇಟ್ಟ ಮೇಲೆ ಏನಪ್ಪ ಅಂತಂದ್ರೆ ಇಲ್ಲೊಬ್ಬರು ದೇವರ ತೊಗೊಂಡು ಬಂದಿದ್ದರು ಮನೆಗೆ. ಅವರು ರಾಗಿ ಅಂಬಲಿ ಕೊಟ್ರೆ ಇಷ್ಟು ಟೇಸ್ಟಿ ಆಗೈತೆ ಅಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹಾಕಿದ್ರು ಅದ್ರಾಗ. ನನ್ನ ಸಣ್ಣ ಮಗ ಅಂತೂ ಭಾಳ ಇಷ್ಟಪಟ್ಟು ಕುಡ್ದ. ಅವನು ಕುಡ್ದ, ಎಲ್ಲರೂ ಕುಡಿದ್ವಿ. ಬಟ್ ನನ್ನ ಸಣ್ಣ ಮಗ ಭಾಳ ಕುಡಿದ್ರಿ. ನಾನು ದೊಡ್ಡವಂಗೆ ಭಾಳ ಇಷ್ಟ ಆಗ್ತದೆ ರಾಗಿ ಅಂಬಲಿ, ಹೇಳಿದ್ನಲ್ಲ ನಾನು. ಅದು ಮಜ್ಜಿಗೆ ಹಾಕಿದ್ದಂದ್ರೆ ಭಾಳ ಇಷ್ಟ. ಹೀಗಾಗಿ ಇಬ್ಬರು ನೋಡ್ರಿ ಹೆಂಗೆ ಕುಡಿಯಾಕತ್ತಾನ. ಮೊದಲು ಒಲ್ಲೆ ಅಂದ, ಬಟ್ ಆಮೇಲೆ ದೇವ್ರದೆಲ್ಲ ಕುಡ್ದ. ನೀವು ಫುಲ್ಲು ಮಾತಾಡಕತ್ತಾನ್ರಿ, ಸ್ಟಾರ್ಟ್ ಮಾಡ್ಯಾನ ಈಗ. ಏನೇನು ಮಾತಾಡ್ತಾನೆ ನೋಡ್ರಿ. 4 5 6 ಸಂಡೇ ಮಂಡೇ ಹೇಳ್ತಾನು ಅಂದ್ರೆ ಹೇಳ್ಸಿದ್ರೆ ಹೇಳ್ತಾನೆ ರೀ. 1 to 10 ಹೇಳ್ತಾನು. ABCD ಹೇಳ್ತಾನು. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. B C D. ಮಕ್ಕಳು ಎಷ್ಟು ದೊಡ್ಡವರಾಗಿ ಜಲ್ದಿ ದೊಡ್ಡವರಾಗ್ಬಿಡ್ತಾರೆ. ಬೇಜಾರು ಅನಿಸ್ತತಿ. ಇವರು ಹಿಂಗೆ ABCD ಅದು ಹೇಳಕತ್ತಾರೆ, ನನಗಾರ ಬೇಜಾರಾಗ್ತೈತಿ. ನನ್ನ ದೊಡ್ಡ ಮಗ ಇದಕ್ಕಿಂತ ಮುದ್ದಿದ್ರಿ ಕರೆ ಹೇಳ್ಬೇಕಂದ್ರೆ ಕೃಷ್ಣ ಇದ್ದಂಗೆ ಅದ. ನಾವು ಒಟ್ಟ ಕಾಡ್ತಿರ್ಲಿಲ್ಲ ರೀ. ಮ್ಯಾಚುರಿಟಿ ಭಾಳ, ಇನ್ನೋಸೆನ್ಸ್ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಅವಂಗೆ. ಈಗೂ ಹಂಗದಾನ. ಬಟ್ ಸ್ಕೂಲ್ ಒಳಗೆ ಓದೋದು ಇದ್ರಾಗಂತೂ ಬ್ಯುಸಿ ಆಗಿಬಿಡ್ತಾನೆ. ಈಗ ನೋಡ್ರಿ ಅವನ 6th, ಇನ್ನೂ ಒಂದು 3 ವರ್ಷಕ್ಕಂದ್ರೆ 10th ಬರ್ತಾನೆ. ಮುಗ್ದ ಹೊತ್ತು ಕಾಲೇಜಿಗೆ ಹೋಗ್ಬಿಡ್ತಾನೆ. ಯಪ್ಪ ಇಷ್ಟು ದೊಡ್ಡ ಮಗ ಅದಾನ ಅನಿಸ್ಬಿಡ್ತೈತಿ ನನಗೆ. ಎಷ್ಟು ಚಂದ ಒಂದು ಹಳೆ ಫೋಟೋಸ್ ಎಲ್ಲ ನೋಡ್ಕೋತ ಕುಂದಿರ್ತಿರ್ತಾನೆ. ಸಣ್ಣ ಮಕ್ಳು ಹೆಂಗಂದ್ರೆ ಕಾಡುವಾಗ ದೊಡ್ಡವರಾಗ್ಬಿಡ್ಬೇಕಪ್ಪ, ಇದು ಕಾಡಕತ್ತಾವ ಇವು ಅನಿಸ್ತಿರ್ತೈತಿ. ಇನ್ನು ನಾವು ಹೇಳಿ ತಿಳ್ಕೊಳಂಗಿಲ್ಲಲ್ಲ, ಏನಪ್ಪ ಇವು ಅನಿಸ್ತಿರ್ತೈತಿ. ಅವ ಮುದ್ದು ಮಾತಾಡ್ತಿರ್ತಾರಲ್ರಿ ಹಿಂಗೆಲ್ಲ ಮಾಡುವಾಗ. ಯಪ್ಪ ಹಿಂಗೆ ಇರಲಿ ಮಕ್ಕಳು ದೊಡ್ಡ ಅದು ಅಂದರೆ ಹೆಂಗಪ್ಪ ಅನ್ನಿಸ್ತೈತಿ. ಮಕ್ಕಳ ಜೊತೆ ಗುದ್ದಾಡ್ಕೋತ ಟೈಮ್ ಹೋಗಿದ್ದ ಗೊತ್ತಾಗೋದಿಲ್ಲ ರೀ ನಮಗೆ. ಸೊ ಇವು ಮಲ್ಕೋಬೇಕಾ 12:30 ಮಾಡ್ತಾನೆ ರೀ. ಡೈಲಿ ಇದೇ ರುಟೀನ್ ನಮ್ಮದು. ಸೊ ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ನಾಳೆ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣ. ನಾಳೆ ಸರ್ಪ್ರೈಸಸ್ ಭಾಳ ಅದಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.